ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಟಿ ಇ ಟಿ ಯಾವ ರೀತಿಯಾಗಿರ್ತಕ್ಕಂತಹ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈಗ 2026 ಏನಪ್ಪ ಅಂದರೆ ಟೀಚರ್ಸ್ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಏನಪ್ಪ ಅಂದರೆ ಏನಾದರೂ ಇನ್ನೊಮ್ಮೆ ಟಿ ಪಾಸ್ ಆದರೆ ಕೂಡ ಏನಪ್ಪ ಅಂದರೆ ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅಥವಾ ಮತ್ತು ಈಗ ಮತ್ತೆ ಹೊಸದಾಗಿ ಏನಾದರೂ ಸ್ಟೂಡೆಂಟ್ಗಳು ಇದ್ದಾರಲ್ಲ, ಈಗ ಟಿ ಪಾಸ್ ಮಾಡಬೇಕು ಅನ್ನೋದ್ರು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟ್ರಾಟಜಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಹೌ ಟು ಪಾಸ್ ಟಿ ಅಂದರೆ ಈ ಟಿ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಒಂದು ಸ್ಮಾರ್ಟ್ ವರ್ಕ್ ಆಗಿ ನಾವು ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಫಸ್ಟು ಏನಪ್ಪ ಅಂದರೆ ಈ ಟಿ ನೋಟಿಫಿಕೇಶನ್ ಆಗುವ ಮುಂಚೆ ನೀವು ಫಸ್ಟು ಮೊದಲು ಅಧ್ಯಯನ ಮಾಡಬೇಕು. ಅಂದರೆ ಯಾವ ರೀತಿಯಾಗಿರ್ತಕ್ಕಂತಹ ಅಧ್ಯಯನ ಮಾಡಬೇಕು ಅನ್ನೋದಾದರೆ ನಾನು ಹೇಳ್ತೀನಿ. ಫಸ್ಟು ಈಗ ಓಲ್ಡ್ ಸಿಲೆಬಸ್ ಅಂತೂ ಇದ್ದೇ ಇರುತ್ತೆ ನಿಮ್ಮ ಎಲ್ಲರ ತಲೆ. ಏನಪ್ಪ ಅಂದರೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸು ಅನ್ನೋದ್ರ ಬಗ್ಗೆ ನಿಮಗೆ ಸಿಲೆಬಸ್ ಅಂತೂ ಸಿಗುತ್ತೆ. ಜೊತೆಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಪ್ಪ ಅಂದರೆ ನೀವು ಟಿ ಬರೋಕ್ಕಿಂತ ಮುಂಚೆ ಅವು ಪುಸ್ತಕಗಳ ಪಟ್ಟಿಯನ್ನು ಕೊಡ್ತಾರೆ ಅವರಿಗೆ. ಏನಪ್ಪ ಅಂದರೆ ಟಿ ಸಾಮಾನ್ಯವಾಗಿ ಜನರಲ್ ಆಗಿ ಟಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಆಲ್ರೆಡಿ ಏನಪ್ಪ ಅಂದರೆ ಆಥರ್ಸ್ಗಳು ಏನು ಮಾಡಿದರೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಅಲ್ಲೇನು ಮಾಡ್ತಿದ್ದಪ್ಪ ಅಂದರೆ ಟಿ ಬರೋಕಂದ್ರೆ ಓಲ್ಡ್ ಆಗಿರ್ತಕ್ಕಂಥ ನೋಟಿಫಿಕೇಶನಲ್ಲಿ ಬುಕ್ ಲಿಸ್ಟನ್ನು ಕೊಟ್ಟಿರ್ತಾರೆ. ಅಂದರೆ ಈ ಸಬ್ಜೆಕ್ಟಿಗೆ ಇದನ್ನು ಓದಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಟಿ ಪರೀಕ್ಷೆ ಎಷ್ಟಪ್ಪ ಅಂದರೆ ನಾವು ನೋಡ್ಬೋದು 150 ಮಾರ್ಕ್ಸಿಗೆ ಇರುತ್ತೆ. ಎಷ್ಟು? 150 ಅಂಕಗಳಿಗೆ. ಅಲ್ಲಿ 150 ಅಂಕಗಳಿಗೆ ನೀವು ಎಷ್ಟು ತಗೊಂಡ್ರೆ ಪಾಸ್ ಆಗ್ತಿತ್ತು ಅನ್ನೋದಾದರೆ ನಾವು ನೋಡ್ಬೋದು SC/ST ಕ್ಯಾಟಗರಿ 1 ಆಗಿರ್ಬೋದು ಇವರಿಗೆ, ಮತ್ತು PH ಅಂದರೆ ಅಂಗವಿಕಲರು ಏನಿರ್ತಿರೋ ಅವ್ರಿಗೆ ಎಷ್ಟಪ್ಪ ಅಂದರೆ 83 ಮಾರ್ಕ್ಸನ್ನು ತಗಲೇಬೇಕು ಅವರು. ಬಿಟ್ಟರೆ OBC ಏನು 2A 3A ಆಗಿರ್ಬೋದು, 3B ಆಗಿರ್ಬೋದು, 2B ಆಗಿರ್ಬೋದು, ಏನದು ಜನರಲ್ ಇದ್ದಿರೋ OBC ಅಂದರೆ ಇವರು 90 ಮಾರ್ಕ್ಸನ್ನು ತೆಗಲೇಬೇಕು. ಅಂದರೆ 90 ಅಂಕಗಳನ್ನು, ಅಂದರೆ 150ಕ್ಕೆ 90 ಅಂಕಗಳನ್ನು ತೆಗಲೇಬೇಕು OBC ಅವರು. ಜೊತೆಗೆ SC/ST ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಕ್ಯಾಟಗರಿ 1 ಅವರು 83 ಮಾರ್ಕ್ಸ್ ತಗೊಂಡ್ರೆ ನೀವು ಪಾಸ್ ಆಗ್ತೀರಂತ ನಾನು ಹೇಳ್ತೀನಿ. ಹಾಗಾದರೆ 150 ಮಾರ್ಕ್ಸ್ಗೆ ಸಬ್ಜೆಕ್ಟ್ ಯಾವ್ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ನಾನು ನೋಡ್ತೀನಿ. ಸೊ ನೀವು ಏನಪ್ಪ ಅಂದರೆ ಫಸ್ಟು ಟಿ ಪಾಸ್ ಆಗಬೇಕು ಅನ್ನೋದಾದರೆ ನಾವು ನೋಡ್ಬೋದು. ಫಸ್ಟು ನಾನು ಸಬ್ಜೆಕ್ಟ್ ಹೇಳ್ತಾ ಹೋಗ್ತೀನಿ. ಆಮೇಲೆ ಫಸ್ಟು ನೀವು ಅಧ್ಯಯನ ಮಾಡಬೇಕಂತ ಕೂತ್ಕೊಂಡ್ರೆ ಫಸ್ಟು ಸಿಲೆಬಸ್ಸನ್ನು ತಗೋಬೇಕು. ಫಸ್ಟ್ ಯಾವ ಸಬ್ಜೆಕ್ಟು ಎಷ್ಟು ಮಾರ್ಕ್ಸ್ಗಿರುತ್ತೆ, ಆ ಸಿಲೆಬಸ್ಸು ಯಾವ ರೀತಿಯಾಗಿರ್ತಕ್ಕಂತಹ ಅವರು ಕೊಟ್ಟಿದ್ದಾರೆ ಮತ್ತು ಎಷ್ಟು ಆಗಿರ್ತಕ್ಕಂಥ ಸಿಲೆಬಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡ್ರೆ ನಿಮ್ಗೇನಾಗುತ್ತೆ, ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅವಾಗ ಏನಾಗುತ್ತೆ, ಯಾವ ಸಬ್ಜೆಕ್ಟಿಗೆ ನಾವು ಫಸ್ಟು ಆದ್ಯತೆಯನ್ನು ಕೊಡಬೇಕು ಅಥವಾ ಫಸ್ಟ್ ಓದಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಮೆಥಡ್ ಬರುತ್ತೆ. ಜೊತೆಗೆ ಏನಪ್ಪ ಅಂದರೆ ನಾನೇನು ಹೇಳೋದು, ಫಸ್ಟ್ ನೀವು ಸಿಲೆಬಸ್ ತೊಗೊಂಡ್ರಿ ಅಂದರೆ ಮೊದಲು ಸಿಲೆಬಸ್ಸನ್ನು ತೆಗೆದುಕೊಳ್ಳಿ ಅಂತ ನಾನು ಹೇಳ್ತೀನಿ. ತಗೊಂಡ ನಂತರ ಏನು ಮಾಡಿ, ಅಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆ ಸಿಲೆಬಸ್ಸಲ್ಲಿರ್ತಕ್ಕಂಥದ್ದು ಯಾವುದು ಕಡಿಮೆ ಸಿಲೆಬಸ್ ಇರುವ ವಿಷಯವನ್ನು ಫಸ್ಟ್ ಓದಬೇಕು ನೀವು. ಅಂದರೆ ಅಲ್ಲಿರ್ತಕ್ಕಂಥ ಈಸಿ ಅಥವಾ ಅಂದರೆ ಸುಲಭ ಮತ್ತು ಅತಿ ಕಡಿಮೆ ಇರ್ತಕ್ಕಂಥದ್ದು ಫಸ್ಟ್ ಓದಿ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕ್ಸ್ ಫಿಕ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಉದಾಹರಣೆ ಹೇಳ್ಬೇಕಂದ್ರೆ ಕನ್ನಡ 30 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ನಲ್ಲಿ ಪ್ಯಾಸೇಜು ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಕೊಡ್ತಾರೆ, ಇಲ್ಲಿ ನಿಮಗೆ ಈಸಿ ಆಗುತ್ತೆ. ಸೊ ಈ ಥರ ಒಂದು ಕಡಿಮೆ ಸುಲಭ ಆಗಿರ್ತಕ್ಕಂಥ ಸಬ್ಜೆಕ್ಟನ್ನು ತೆಗೆದುಕೊಂಡು ಜೊತೆಗೆ ಸಿಲೆಬಸ್ ಕೂಡ ಕಡಿಮೆ ಇರಬೇಕು. ಆ ಸಬ್ಜೆಕ್ಟನ್ನು ಮುಗಿಸಿದ ನಂತರ ನೆಕ್ಸ್ಟ್ ಬರ್ತಕ್ಕಂತಹ ಪರ್ಸೆಂಟೇಜ್ ಏನು ಸಿಲೆಬಸ್ ಇರುತ್ತೋ ಅದನ್ನು ಓದಿ ಅಂತ ಹೇಳ್ತೀನಿ. ಜೊತೆಗೆ ಏನಪ್ಪ ಅಂದರೆ ಉದಾಹರಣೆ ನಾನು ಹೇಳ್ತೀನಿ ಯಾವ ರೀತಿಯಾಗಿರ್ತಕ್ಕಂಥರಿ ಅನ್ನೋದಾದರೆ. ಸೊ ಫಸ್ಟು ನೀವು ಲ್ಯಾಂಗ್ವೇಜಸ್ ಆದರೆ ಕನ್ನಡ ಸಬ್ಜೆಕ್ಟ್ ತಗೊಂಡಿರ್ತೀರ, ಅಲ್ಲಿ ಕನ್ನಡ ಅಂತೂ ಇರುತ್ತೆ. ನೀವು ತಗೊಂಡ್ರೆ ಕನ್ನಡ ಎಷ್ಟು ಮಾರ್ಕ್ಸ್ ಸಿಗಪ್ಪ, 30 ಮಾರ್ಕ್ಸ್ ಇರುತ್ತೆ. ಅಲ್ಲಿ ನೀವು ಗ್ರಾಮರು ಎಲ್ಲ ಪುಸ್ತಕಗಳನ್ನು ಓದ್ಬಿಟ್ಟಿದ್ರಿ, 30 ಮಾರ್ಕ್ಸ್ಗೆ ಯಾವ ರೀತಿ ಇರ್ತದಂದರೆ ಅಲ್ಲಿ ಸುಮಾರು 8ರಿಂದ 10 ಮಾರ್ಕ್ಸ್ ಏನು ಮಾಡ್ತೇನಪ್ಪ ಅಂದರೆ ಪ್ಯಾಸೇಜ್ಗಳನ್ನು ಕೊಡ್ತಾನೆ. ಅಂದರೆ ಅಲ್ಲೇ ಪದ್ಯವನ್ನು ಕೊಟ್ಟು ಅಂದರೆ ಪ್ರಬಂಧ ರೀತಿಯಲ್ಲಿ ಕೊಟ್ಟು ಕೆಳಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ನೀವು ಎಕ್ಸ್ಟ್ರಾ ಓದೋ ಅವಶ್ಯಕತೆ ಇಲ್ಲ. ನೀನು ಈ ಕನ್ನಡ ಗ್ರಾಮರ್ನಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗ್ರಹಿಕೆ ಸಾಮರ್ಥ್ಯವನ್ನು ಹೊಂದಿರುತ್ತೀರ ಅನ್ನೋದ್ರ ಬಗ್ಗೆ ಅವರು ಚೆಕ್ ಮಾಡ್ತಾರೆ. ಅನ್ನೋದಾದರೆ ಅಲ್ಲಿ ಪ್ರಬಂಧವನ್ನು ಕೊಟ್ಟು ಅಲ್ಲೇ ಪ್ರಶ್ನೆಗಳನ್ನೇ ಉತ್ತರಿಸಿ ಹೋದರೆ ಅದು ನೀನು ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲೇ ಉತ್ತರ ಇರುತ್ತೆ, ನೀವು ಏನಪ್ಪ ಅಂದರೆ ಕ್ಯಾಚ್ ಮಾಡ್ಕೋಬೇಕು, ಆನ್ಸರ್ ತೆಗೆದುಕೊಂಡು ಬರೀಬೇಕು. ಅಲ್ಲಿ ಆಪ್ಷನ್ಗಳು ಕೂಡ ಇರುತ್ತವೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿಟ್ಟ ಸ್ಥಳ ಇರುವುದಿಲ್ಲ. ಆ ಕ್ವಶನಿಗೆ ಪ್ಯಾಸೇಜ್ ಕೊಟ್ಟು 1ನೇ ಕ್ವಶನಿಗೆ ಏನು ಮಾಡ್ತಾನಪ್ಪ ಅಂದರೆ ಅಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಇಟ್ಟಿರ್ತಾನೆ. ಅದು ಈಸಿ.
ಜೊತೆಗೆ ಏನಪ್ಪ ಅಂದರೆ ನಿಮಗೆ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸಂಧಿಗಳಾಗಿರ್ಬೋದು, ಸಮಾಸಗಳು ಆಗಿರ್ಬೋದು, ಜೋಡಿ ಪದಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಗ್ರಾಮರ್ಗಳು ನೀವು ಕಂಪ್ಲೀಟಾಗಿ ಅರ್ಥ ರೀತಿಯಲ್ಲಿ ನೀವು ಓದಲೇಬೇಕಾಗುತ್ತೆ. ಈಗ ವಿಭಕ್ತಿ ಪ್ರತ್ಯಯಗಳನ್ನು ಕೇಳ್ಬೋದು, ಸಮಾನಾರ್ಥ ಪದವನ್ನು ಕೇಳ್ಬೋದು, ವಿರುದ್ಧಾರ್ಥಕ ಪದಗಳನ್ನು ಕೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ನೀವೇನು ಮಾಡಬೇಕು ಅಂದ್ರೆ ಆ ಕನ್ನಡ ಗ್ರಾಮರನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಡು ಹೋದರೆ ಅವರು ಯಾವ ಉದಾಹರಣೆ ಕೊಟ್ಟರು ನೀವು ಬಿಡಿಸ್ಬೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಗ್ಲೀಷು 30 ಮಾರ್ಕ್ಸ್, ಕನ್ನಡ 30, ಇಂಗ್ಲೀಷ್ ಕೂಡ 30 ಇರುತ್ತೆ. ಸೊ ಇಂಗ್ಲೀಷ್ ಯಾವ ರೀತಿಯಾಗಿರ್ತಕ್ಕಂಥ ಓದಬೇಕು ಅನ್ನೋದಾದರೆ ಏನಿಲ್ಲ, ಅಲ್ಲಿ ಕೂಡ ಪ್ಯಾಸೇಜ್ ಇರುತ್ತೆ. ಅಲ್ಲಿ ಏನು ಕನ್ನಡ ಗ್ರಾಮರ್ ಏನು ಕೊಟ್ಟಿರ್ತಾರೋ ಅಲ್ಲಿ 8ರಿಂದ 10 ಮಾರ್ಕ್ಸ್ ಕೊಡುವ ಅಲ್ಲಿ ಏನಪ್ಪ ಅಂದರೆ ಪ್ಯಾಸೇಜ್ ಕೊಟ್ಟು ಅಲ್ಲೇ ಆನ್ಸರ್ ಇರುತ್ತೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟು ಕ್ವಶನ್ ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ. ಅಲ್ಲಿ ಆನ್ಸರ್ ನೀವು ಓದಿ ಅದು ಆನ್ಸರ್ ಯಾವುದಪ್ಪ ಅನ್ನೋದು A-Bನ ಅಥವಾ C-D ಅನ್ನೋದ್ರ ಬಗ್ಗೆ ನೀವು ಆ 4 ಆಪ್ಷನ್ನಲ್ಲಿ ಒಂದು ಉತ್ತರವನ್ನು ನೀವು OMRಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ತಿದ್ದಬೇಕಾಗತ್ತೆ. ಇದು ಇಂಗ್ಲೀಷು. ಇದು ಇಲ್ಲಿ ಕೇಳ್ಬೋದು ಏನಪ್ಪ ಅಂದರೆ ಆರ್ಟಿಕಲ್ಸ್ ಕೇಳ್ಬೋದು, ಅದಕ್ಕೆ ಗ್ರಾಮರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಾಕ್ಯಗಳನ್ನು ಕೇಳ್ಬೋದು. ಇದಕ್ಕೆ ಇಂಗ್ಲೀಷು ಇವನ್ನು ಓದಿಬಿಡ್ಕೋಬೇಕು. ಇಂಗ್ಲೀಷ್ ಕನ್ನಡಕ್ಕೆ ಇಂಗ್ಲೀಷ್ ಓದಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಈಗ 30, 60 ಆದರು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ. ಅದು ಎಷ್ಟಂದರೆ ಅದು 30 ಮಾರ್ಕ್ಸ್ ಇರುತ್ತೆ. ಈಗ ಎಷ್ಟಾಯ್ತು 60 ಆಯ್ತು. ಈ ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿ ಓದಬೇಕು ಅನ್ನೋದಾದರೆ ಫಸ್ಟು ನೀವು ಬಿ ಎಡ್ನಲ್ಲಿ ಓದುವ ಮುಂಚೆ ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಒಂದು ವಿಷಯವನ್ನಾಗಿ ನೀವು ಓದ್ಕೊಂಡಿರ್ತೀರಿ. ಆ ಓದಿಕೊಂಡಿರೋ ಸಂಬಂಧದಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಅಪ್ಲೈಡ್ ಕ್ವಶನ್ ಕೇಳ್ತಾರೆ ಅಂದರೆ ಓಲ್ಡ್ ಸಿಲೆಬಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ನೀವು ನೋಡಬೇಕು. ಸೊ ನೀವು ಎಕ್ಸಾಮ್ ಟೈಮ್ ಮುಂದಾಗಿರ್ಬೋದು, ಫಸ್ಟ್ ನೀವು ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ ಮಾಡ್ಕೋಬೇಕಾದ್ರೆ ಥಿಯರಿ ಓದಿದ ನಂತರ ನೀವು ಅತಿ ಹೆಚ್ಚು ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಅಂದರೆ MCQ ಆಧಾರಿತವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಬಿಡಿಸ್ತಾ ಹೋದರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಏನಪ್ಪ ಅಂದರೆ ಈಸಿ ಆಗುತ್ತೆ. ಸುಲಭವಾಗಿ ನೀವು ಎಕ್ಸಾಮ್ನಲ್ಲಿ ಯಾವುದೇ ರೀತಿ ಕ್ವಶನ್ ಕೊಟ್ಟರು ನಿಮಗೆ ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ಆನ್ಸರ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೀವೆಷ್ಟೇ ಓದಿದ್ರು ಅಲ್ಲಿ 4 ಆಪ್ಷನ್ ನಿಮಗೆ ಓದಿರ್ತಕ್ಕಂಥ ಉತ್ತರ ಅಲ್ಲೇ ಇರುತ್ತೆ. ಅಲ್ಲಿ ಈಸಿಯಾಗಿರ್ತಕ್ಕಂಥದ್ದು ನೀವು ಮಲ್ಟಿಪಲ್ ಚಾಯ್ಸ್ ಓದ್ಬಿಟ್ರೆ ಮ್ಯಾಕ್ಸಿಮಮ್ಮು ನೀವು ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು SS ಅಂದರೆ ಸೋಷಲ್ ಸೈನ್ಸ್ ಆಗಿರ್ಬೋದು, CBZ ಆಗಿರ್ಬೋದು, PM ಆಗಿರ್ಬೋದು. ಇವ್ರಿಗೆ ಎಷ್ಟಪ್ಪ ಅಂದರೆ ಸಪ್ರೇಟ್. ಈಗ ಸೋಷಲ್ ಸೈನ್ಸ್ನವ್ರಿಗೆ 60 ಮಾರ್ಕ್ಸ್ ಇರುತ್ತೆ, ಸಪ್ರೇಟ್ ಪೇಪರ್. ಅದು CBದವ್ರಿಗೆ ಸಪ್ರೇಟ್, PM ಆಗಿರ್ತಕ್ಕಂಥ ಸಪ್ರೇಟ್. ಅಲ್ಲಿ ಕ್ವಶನ್ ಕೇಳ್ತಾನೆ ಯಾವುದೇ ರೀತಿ ಕೇಳ್ತಾರೆ. ಥಿಯರಿ ಇರೋದಲ್ಲ, ಅವು ಮಲ್ಟಿಪಲ್ ಚಾಯ್ಸ್ 150 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೋಷಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಲವಾರು ಭಾಗಗಳು ಬರ್ತವೆ. ಅಲ್ಲಿ ಭೂಗೋಳ ಕೇಳ್ಬೋದು, ಆರ್ಥಿಕತೆಯ ಬಗ್ಗೆ ಕೇಳ್ಬೋದು, ಸಮಾಜಶಾಸ್ತ್ರದ ಬಗ್ಗೆ ಕೇಳ್ಬೋದು, ಸಮಾಜದಲ್ಲಿರ್ತಕ್ಕಂತಹ ಇತಿಹಾಸದ ಬಗ್ಗೆ ಕೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದರೆ ಕರೆಂಟ್ ಹಿಸ್ಟ್ರಿನೂ ಕೂಡ ಕೇಳ್ಬೋದು. ಅಲ್ಲಿ ಇತಿಹಾಸ ಅಂದರೆ ಅದು ಬರುತ್ತೆ. ಮ್ಯಾಕ್ಸಿಮಮ್ ನೀವು ಏನು ಸಬ್ಜೆಕ್ಟ್ನಲ್ಲಿ ಗ್ರಿಪ್ ಇರ್ತೀರೋ ಅದು 60 ಮಾರ್ಕ್ಸ್ ಇರುತ್ತೆ. ಅದನ್ನು ಲಾಸ್ಟ್ ಆಗಿರ್ತಕ್ಕಂಥ ಆಪ್ಷನ್ ಇಡ್ತಾರೆ. ಯಾಕಂದರೆ ಅದು ಮ್ಯಾಕ್ಸಿಮಮ್ ಸಿಲೆಬಸ್ ಇರ್ತಕ್ಕಂಥದ್ದು. ಫಸ್ಟು ಓದ್ಕೊಂತ ಕೂತ್ಕೊಬೇಡ್ರಿ. ಇದನ್ನ ಏನಿದ್ರು ಸ್ಟೆಪ್ ವೈಸ್ ಫಸ್ಟು ಅವನು ಓದಿದ ನಂತರ ಲಾಸ್ಟ್ ಆಗಿರ್ತಕ್ಕಂಥದ್ದು ನೀವೇನು ಮೆಥಡ್ನವ್ರು ಇರ್ತೀರೋ ಆ ಲಾಸ್ಟ್ ಸಬ್ಜೆಕ್ಟಾಗಿನ ಓದ್ಕೊಳ್ಬೇಕಾಗತ್ತೆ. ಇದು 60 ಮಾರ್ಕ್ಸ್. ಸೊ 60 + 90 ಇವು 3 30 ಅನ್ನೋದಾದರೆ 150 ಮಾರ್ಕ್ಸ್ ಆಯಿತು. ಈ 150 ಮಾರ್ಕ್ಸ್ ನಾನು ಹೇಳಿದೆ SC/ST ಕ್ಯಾಟಗರಿ 1 PS ನವರಿಗೆ 83 ಮಾರ್ಕ್ಸ್ ಟು ಪಾಸ್ ಎಲಿಜಿಬಲ್ ಇನ್ TET. ನೆಕ್ಸ್ಟ್ OBC ಅವ್ರಿಗೆ ಅಂದರೆ 2A 3A 3B 2B ಹಿಂಗೇನಿದ್ರು ಇವ್ರಿಗೆ OBC ಲಿಸ್ಟ್ನಲ್ಲಿ ಬರುತ್ತೆ ನಮ್ಮ ಕರ್ನಾಟಕ ಸ್ಟೇಟ್. ಇವ್ರಿಗೆ 90 ಮಾರ್ಕ್ಸ್ ಅಂದರೆ 90 ಅಂಕಗಳನ್ನು ತೆಗಲೇಬೇಕು 150ಕ್ಕೆ. ಅಂದರೆ ಇವ್ರಿಗೆ 60 ಆಗಿರ್ತಕ್ಕಂತಹ ಪರ್ಸೆಂಟೇಜ್ ಆದರೆ ಅವ್ರಿಗೆ 55% ಕೊಡ್ತಾರೆ ಪಾಸಿಂಗ್ ಮಾರ್ಕ್ಸ್. ನೆಕ್ಸ್ಟು ಏನಪ್ಪ ಅನ್ನೋದಾದರೆ ಈ ರೀತಿಯಾಗಿರ್ತಕ್ಕಂತಹ ಸ್ಟ್ರಾಟಜಿನ ಯೂಸ್ ಮಾಡಿ ನೀವು TETಯಲ್ಲಿ ಏನಪ್ಪ ಅಂದರೆ ಪಾಸ್ ಅಂತೂ 100% ಆಗ್ತೀರಾ. ಇನ್ನೇನು ಸ್ಕೋರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಇನ್ನೂ ಎಫರ್ಟ್ ಆಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇದು ಮೇನ್ ಆಗಿರ್ತಕ್ಕಂಥ ನಾವು ಕೂಡ ಏನಪ್ಪ ಅಂದರೆ 2025ರಲ್ಲಿ TET ಎಲಿಜಿಬಲ್ ಆದೆ. ನಾನು ಸಿಂಪಲ್ ಆಗಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಕೂಡ ಪಾಸ್ ಆದೆ ನಾನು. ಅದಕ್ಕೆ ನನ್ನ ಮೆಥಡ್ನಲ್ಲಿ ಕೂಡ ಹೇಳಿದ್ದೀನಿ. ನೀವು ಕೂಡ ಏನಪ್ಪ ಅಂದರೆ ಅಪ್ಲೈ ಮಾಡ್ಕೊಂಡು ಹೋದರೆ ನೀವು 100% ಪಾಸ್ ಆಗ್ತೀರಾ ಅಂತ ಹೇಳ್ತೀನಿ. ಜೊತೆಗೆ ಏನಪ್ಪ ಅಂದರೆ ಇದು B.Ed ಏನಪ್ಪ ಅಂದರೆ ಈಗ ಈಗಿನ TET ಪ್ರಕಾರ ಅವಾಗ B.Ed ಮಾಡಿದವ್ರಿಗೆ ಪೇಪರ್ 1 ಪೇಪರ್ 2 ಬರೆಯುವ ಅವಕಾಶ ಇತ್ತು. ಈಗಿಲ್ಲ. B.Ed ಮಾಡಿದವ್ರಿಗೆ ಪೇಪರ್ 2 ಅಷ್ಟೇ ಬರೀತಕ್ಕಂಥ ಅವಕಾಶ. ಈಗ D.Edನವ್ರಿಗೆ ಪೇಪರ್ 1 ಅಷ್ಟೇ. ಬಟ್ ಡಿಗ್ರಿ ಮುಗಿಸ್ತವ್ರೆ ಇನ್ನೇನು D.Ed ಡಿಗ್ರಿ ಮುಗಿಸ್ತವ್ರಿಗೆ
ಪೇಪರ್ 1 ಬರಿಬೋದು, ಪೇಪರ್ 2 ಬರಿಬೋದು. ಬರೀ ಡಿ ಎಡ್ ಮಾಡಿದವ್ರಿಗೆ ಏನು ಪಿ ಯು ಸಿನಾಗ ಏನು ಡಿ ಎಡ್ ಮಾಡಿರ್ತಾರೋ ಅವ್ರಿಗೆ ಪೇಪರ್ 1 ಅಷ್ಟೇ ಬರಿಬೋದು. ಇದು ಏನಪ್ಪ ಅಂದರೆ ಈ ಟಿ ಟಿ ಔ ಟು ಪಾಸ್ ಟಿ ಟಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾವು ನೋಡ್ಬೋದು ಎಲ್ಲ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ನಾನು ಇದಕ್ಕೆ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರ, ಟಿ ಟಿ ಆಗಿರ್ತಕ್ಕಂತಹ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು, ಮೇನ್ ಸಿ ಟಿ ಕೂಡ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ವಿಷಯ ಆಗಿರ್ಬೋದು. ಈ ಹಲವಾರು ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳನ್ನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ ಕನ್ನಡ ಪಾಠಿನ ಏನು ಯೂಟ್ಯೂಬ್ ಚಾನಲ್ ಇದೋ ಇದರಲ್ಲಿ ನಾನು ಉಚಿತವಾಗಿ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಏನಪ್ಪ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೇನಾದರೂ ಪ್ರಶ್ನೆ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಕಮೆಂಟ್ ಹಾಕಿ, ನಾನು ತಕ್ಷಣ ಇದಾಗಿರ್ತಕ್ಕಂಥ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ ನಾನೇನು ಮಾಡ್ತೀನಪ್ಪ ಅಂದರೆ ಬೇರೆ ವಿಷಯದೊಂದಿಗೆ ನಾನು ಏನಪ್ಪ ಅಂದರೆ ಮುಂದಿನ ಏನಪ್ಪ ಅಂದರೆ ತರಗತಿಯಲ್ಲಿ ನಾನು ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಏನಪ್ಪ ಅಂದರೆ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.